ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ಬಂದು 3 HP ಮೋನೋ ಸಿಸ್ಟಮ್ 70 ಮೀಟರ್ ಪಂಪ್. ಇದು ಆಕ್ಸನ್ ಸೋಲಾರ್ ಸೊಲ್ಯೂಷನ್ ಪಂಪ್ ಮತ್ತು ಡ್ರೈವ್. ನೀವು ಇಲ್ಲಿ ನೋಡ್ಬೋದು, ಇದರ ನೇಮ್ ಪ್ಲೇಟ್ ಡೀಟೇಲ್ಸ್ ಇದು. ಸೊ ಮೋಟ್ರನ್ನ ಪ್ರೆಸೆಂಟ್ಲಿ ನಾವು 70 ಮೀಟ್ರಿಗೆ ಡ್ರಾಪ್ ಮಾಡಿದ್ದೀವಿ. 1.5 ಇಂಚ್ ಡೆಲಿವರಿ, ಓಕೆನಾ. ಮತ್ತು ಸೋಲಾರ್ ಪ್ಯಾನಲ್ಸ್ ಎಲ್ಲ ಬಂದು ಇಲ್ಲಿ ಮೇಲ್ಗಡೆ ಮೌಂಟ್ ಮಾಡಿದ್ವಿ ಈ ಶೀಟ್ ಮೇಲೆ. ಈ ಲೊಕೇಶನ್ ಬಂದು ನೋಡಿ, ನೀವು ಮೋಟ್ರದ್ದು ಕೂಡ ಇದು ನೋಡಿ ಆಕ್ಸನ್. ಸೊ ಈ ಲೊಕೇಶನ್ ಬಂದು ಹಾವೇರಿ ಸಿಟಿನೇ ಇದು. ಹಾವೇರಿ ಓಲ್ಡ್ RMC ಹತ್ರ. ಓಲ್ಡ್ RMC ಹಿಂಭಾಗನೇ ಈ ಸಿಸ್ಟಮ್ನ ಹಾಕಿರೋದು ನಾವು. ಸೊ ನೀವು ನೋಡ್ಬೋದು 3 HP ಇದು ವಾಟರ್ ಔಟ್ಲೆಟ್ ಎಷ್ಟು ಬರುತ್ತೆ ಅಂತ ನೋಡಿ. ಇವಾಗ ಕೇಬಲ್ ಇದು ಟೆಂಪ್ರವರಿ ಲೇ ಮಾಡಿರೋದು. ಸೊ ಪರ್ಮನೆಂಟ್ ಲೇ ಮಾಡಲಿಕ್ಕೆ ಇಲ್ಲಿ ಡಿಗ್ಗಿಂಗ್ ನಡೀತಾ ಇದೆ. ನೀವು ನೋಡ್ಬೋದು 1.5 ಇಂಚ್ ಡೆಲಿವರಿ ಬರ್ತಾ ಇದೆ. 1.5 ಇಂಚ್ ಡೆಲಿವರಿ, ಫುಲ್ ಪ್ರೆಷರೈಸರ್ ಡೆಲಿವರಿ ಇದೆ. ಇಲ್ಲಿ ಡಿಗ್ಗಿಂಗ್ ವರ್ಕ್ ನಡೀತಾ ಇದೆ. ಮೇಲುಗಡೆ ಪ್ಯಾನಲ್ ಮೌಂಟ್ ಆಗಿದೆ. ಸೊ ಇದು ಕೇಬಲ್ ಹಾಕಲಿಕ್ಕೆ ಪೈಪ್ ತೊಗೊಬಂದಿರೋದು. ನೀವಿಲ್ಲಿ ನೋಡ್ಬೋದು ಇವಾಗ ಲೂಮ್ ಸೋಲಾರ್ ಪ್ಯಾನಲ್ಸ್ ಇದು ಯೂಸ್ ಮಾಡೋದು ಮೋನೋಪರ್ಕ್ ಆಫ್ ಕಟ್ ಸೆಲ್. ಇಲ್ಲಿ ಟೋಟಲು 6 ಪ್ಯಾನಲ್ಸ್ ಮೌಂಟ್ ಮಾಡಿದ್ದೀವಿ 2 ಲೈನ್ಸಲ್ಲಿ. ನೋಡಿ, ಅಲ್ಯೂಮಿನಿಯಂ ರೈಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ಮಧ್ಯದಲ್ಲಿ ಖಾಲಿ ಸ್ಪೇಸ್ ಏನಕ್ಕೆ ಬಿಟ್ಟಿದ್ದೀವಪ್ಪ ಅಂದರೆ ಓಡಾಡಲಿಕ್ಕೆ. ಇನ್ ಕೇಸ್ ಏನಾದರೂ ಇಲ್ಲೆಲ್ಲ ವಾಶ್ ಮಾಡಬೇಕಾಗತ್ತೆ ಅಂದರೆ ಸೊ ಆರಾಮಾಗಿ ನಿಂತ್ಕೊಂಡು ಓಡಾಡ್ಕೊಂಡು ವಾಶ್ ಮಾಡಲಿ ಅಂತ ಇಷ್ಟು ಸ್ಪೇಸ್ ಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಪೈಪೆಲ್ಲ ಹಾಕಿ ಕ್ಲೋಸ್ ಮಾಡಿದ್ದೀವಿ. ಇದು ಬಂದು ಹಾವೇರಿ ಸಿಟಿ ಓಲ್ಡ್ RMC. ಇದು RMC ಹಿಂಭಾಗನೇ ಇಲ್ಲಿ ನಾವು ಮಾಡಿರೋದು. 550 ವ್ಯಾಟ್ಸ್ ಮೋನೋಪರ್ಕ್ ಆಫ್ ಕಟ್ ಸೆಲ್ ಲೂಮ್ ಸೋಲಾರ್ ಪ್ಯಾನಲ್ಸ್. ಸೊ ನಿಮಗಿದು ಒಳ್ಳೆ ಎಫಿಷಿಯನ್ಸಿ ಇರೋ ಪ್ಯಾನಲ್ಗಳಿದು. ಲೋ ಲೈಟ್ ಕಂಡೀಷನ್ಲು ನಿಮಗೆ ಒಳ್ಳೆ ಔಟ್ಪುಟ್ ಕೊಡುತ್ತೆ. ನೋಡಿ, ಇವಾಗ ಇದನ್ನು ತೆಗಿತಾ ಇದ್ದೀವಿ. ಕಸ್ಟಮರ್ದು ಇದೊಂದು 4 ಎಕರೆ ಫ್ಲ್ಯಾಟ್ ಇದೆ. ಇಲ್ಲಿದೆಯಲ್ಲ, ಇದೊಂದು ಲೈನ್ ಕಂಪ್ಲೀಟ್ಲಿ 4 acres ಲ್ಯಾಂಡ್ ಬರುತ್ತೆ. ಇವರು ಇಲ್ಲಿ ಇದೆಲ್ಲ ಕ್ರಾಪ್ ಎಲ್ಲ ತೆಗೆದಾದ್ಮೇಲೆ ಹೈನುಗಾರಿಕೆ ಮಾಡಲಿಕ್ಕೋಸ್ಕರ ನೀರು ಬೇಕು ಅಂತ ಕೇಳಿದರು. ಇಲ್ಲಿಂದ ಟ್ರಾನ್ಸ್ಫಾರ್ಮರ್ ತೊಗೊಳ್ಳಿಕ್ಕೆ ಇವರಿಗೆ 3 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. 3 phase ಲೈನ್ ಬೇಕು ಅಂದರೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳ್ಳಿ 3 ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದರು. ಸೊ ಇದು ಪ್ರಾಜೆಕ್ಟ್ ಬಂದು ಅಪ್ರಾಕ್ಸಿಮೇಟ್ ಕಾಸ್ಟು 1.8 lakhs ಆಗಿದೆ. ನೋಡ್ಬೋದು ನೀವು, 1.5 ಇಂಚ್ ಡೆಲಿವರಿ ಬರ್ತಾಯಿದೆ. ಟೈಮ್ ಬಂದು ಇವಾಗ 3 ಗಂಟೆನಲ್ಲೂ ಕಂಪ್ಲೀಟ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಏನು ವಾಟರ್ ಸೋರ್ಸ್ ಅವೈಲಬಿಲಿಟಿ ಅಂದರೆ ಬರ್ತಾಯಿತ್ತೋ ಅಷ್ಟು ಇವಾಗಲೂ ನೀರು ಬರ್ತಾಯಿದೆ. ಇದು ಶೆಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಟೆಂಪ್ರವರಿ ಗುಂಡಿ ಮಾಡ್ಕೊಂಡು ಅವ್ರು ಮಾಡಿದ್ರಂತೆ. ಶೆಡ್ ಎಲ್ಲ ಫಿನಿಶ್ ಆಗಿದೆ. ಇವಾಗ ಆ ಶೆಡ್ ಮೇಲೆ ನಾವು ಸೋಲಾರ್ ಪ್ಯಾನಲ್ನ ಫಿಟ್ ಮಾಡಿದ್ದೀವಿ. ಹೋಗ್ತದೆ ಬಿಡ್ರಿ, ಖಾಲಿ ಮಾಡೋದು ಅದೇನಲ್ಲ ಹಂಗೆ ಹೋಗಿ
35-40 ಸಾವಿರ ರೂಪಾಯಿ ಕಟ್ಟಿ ಕರೆಂಟ್ ತಂದು ಹೊಡೆದು ನೀವು ಇವಾಗ ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ 5:25 ಆಗಿರೋದು ಟೈಮು. ಆದರೂ ನಿಮಗೆ ಇಷ್ಟು ಔಟ್ಪುಟ್ ಕೊಡುತ್ತೆ ನೀರು. ಸೊ 6 ಗಂಟೆ ಆದರೂ ನಿಮಗೆ ಆಲ್ಮೋಸ್ಟ್ ಸೇಮ್ ಔಟ್ಪುಟ್ಟೇ ಬರ್ತಾ ಇರುತ್ತೆ. ಇದಕ್ಕೆ ಯಾವುದಾದ್ರು ಬಣ್ಣ